ತಿಂಗಳುಗಳಲ್ಲಿ ಲೋಕಸಭಾ ಚುನಾವಣೆ ಕೂಡ ಹತ್ರ ಬರ್ತಾ ಇದೆ. ಇಲ್ಲಿ ಲೋಕ ಸಮರಕ್ಕೆ ಸಜ್ಜಾಗಿದ್ದ ಕೆಲ ಕೈ ಆಕಾಂಕ್ಷಿಗಳಿಗೆ ದವಡವ ಶುರುವಾಗಿದೆಯಂತೆ. ಯಾಕೆ, ಅವ್ರು ಯಾರು, ಎಲ್ಲವನ್ನ ಕೂಡ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಹೋಗೋಣ ವಿಸ್ತಾರ ನ್ಯೂಸ್ ನಲ್ಲಿ. ಲೋಕ ಅಖಾಡಕ್ಕಿಳಿಯೋದಕ್ಕೆ ಸಚಿವರು ಶಾಸಕರು ಯೂ ಟರ್ನ್ ಹೊಡೆದಿರೋದಾದ್ರೂ ಯಾಕೆ ಹಾಗಿದ್ರೆ? ಇಲ್ಲಿ ಅವರ ಹಿಂದೇಟಿಗೆ ಕೊಟ್ಟ ಕಾರಣ ನೋಡಿದ್ರೆ ಅಚ್ಚರಿ ಆಗೋದಂತೂ ಗ್ಯಾರಂಟಿ. ಭಾರತದ ಕುರುಕ್ಷೇತ್ರದಲ್ಲಿ ಆ ಒಬ್ಬ ವ್ಯಕ್ತಿಯ ಭಯ ಈ ನಾಯಕರಿಗೆ ಕಾಡ್ತಾ ಇರೋದಾದ್ರೂ ಯಾಕೆ? ಯುದ್ಧಕ್ಕೆ ಮುನ್ನವೇ ಶಸ್ತ್ರತ್ಯಾಗ ಮಾಡಿದ ಯಾರು, ಯಾವ ಕ್ಷೇತ್ರದಿಂದ, ಯಾರ್ಯಾರು? ಇದು ವಿಸ್ತಾರ ನ್ಯೂಸ್ನ ಮೆಗಾ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅಂತೀವಿ, ಆದ್ರೆ ಇಲ್ಲಿ ಈ ನಾಯಕರ ನಡೆಯನ್ನ ನೋಡ್ತಾ ಇದ್ರೆ ಯುದ್ಧಕ್ಕೂ ಮುನ್ನವೇ ಶಸ್ತ್ರತ್ಯಾಗ ಮಾಡೋದಕ್ಕೆ ಹೊರಟಿದ್ದಾರೆ. ಯಾವ್ಯಾವ ಕ್ಷೇತ್ರದಿಂದ ಆ ನಾಯಕರು ಯಾರ್ಯಾರು, ಯಾವ ಕಾರಣಕ್ಕಾಗಿ ಯೂ ಟರ್ನ್ ಹೊಡಿತಾ ಇದ್ದಾರೆ, ಏನ್ ಹೇಳ್ತಾ ಇದ್ದಾರೆ ಕಾರಣವನ್ನ, ಎಲ್ಲವನ್ನ ಕೂಡ ಎಕ್ಸ್ಕ್ಲೂಸಿವ್ ಆಗಿ ವಿಸ್ತಾರ ನ್ಯೂಸ್ ನಲ್ಲಿ ನೀವು ಗಮನಿಸ್ತಾ ಹೋಗಬಹುದು. ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇದು. ಭಾರತದ ಕುರುಕ್ಷೇತ್ರದಲ್ಲಿ ಆ ಒಬ್ಬ ವ್ಯಕ್ತಿಯ ಭಯ ಕಾಡ್ತಾ ಇದೆಯಂತೆ ಈ ನಾಯಕರಿಗೆ. ಅಂದ್ರೆ ರಾಜ್ಯದಲ್ಲಿರುವ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಒಂದಷ್ಟು ಕ್ಷೇತ್ರಗಳಲ್ಲಿ ಒಂದಷ್ಟು ನಾಯಕರು ಹಿಂದೇಟ್ ಹಾಕ್ತಾ ಇದ್ದಾರೆ ಚುನಾವಣೆಗಿಳಿಯೋದಕ್ಕೆ. ಶಾಸಕರಾಗಿರಬಹುದು, ಸಚಿವರಾಗಿರಬಹುದು ಯೂ ಟರ್ನ್ ಹೊಡಿತಾ ಇದ್ದಾರೆ. ಯಾವ ಕಾರಣಕ್ಕಾಗಿ, ಆ ಭಯ ಆದ್ರೂ ಯಾಕೆ, ಯಾರಿಂದ ಈ ಭಯ ಕಾಡ್ತಾ ಇದೆ, ಸೋಲುವ ಭೀತಿ ಅವರಿಗೆ ಉಂಟಾಗ್ತಾ ಇದೆ, ಎಲ್ಲವನ್ನ ನೋಡ್ತಾ ಹೋಗೋಣ. ಇಲ್ಲಿ ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ವರ್ಚಸ್ಸಿನ ಭಯವ ಅಥವಾ ರಾಮ ಮಂದಿರದ ಅಲೆಯೋ ಅನ್ನುವಂತಹ ಪ್ರಶ್ನೆ ಕೂಡ ಮೂಡುತ್ತೆ ಈ ಸಂದರ್ಭಕ್ಕೆ. ಮೋದಿ ವರ್ಚಸ್ಸಿನ ಭಯವ, ರಾಮ ಮಂದಿರದ ಅಲೆಯೋ ಗೊತ್ತಿಲ್ಲ. ಲೋಕಸಮರಕ್ಕೆ ಟಿಕೆಟ್ ಬೇಕು ಅಂತಿದ್ದವರೇ ಒಂದೇ ತಿಂಗಳಲ್ಲಿ ಯೂ ಟರ್ನ್ ಹೊಡೆದಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರ ಗಮನಕ್ಕೆ ತಂದಿದ್ದಾರಂತೆ ಆ ಅಭ್ಯರ್ಥಿಗಳು, ಯೂ ಟರ್ನ್ ಹೊಡೆದಿರೋ ಅಭ್ಯರ್ಥಿಗಳು. ದೇಶದಲ್ಲಿ ನರೇಂದ್ರ ಮೋದಿ ಅವರ 3ನೇ ಬಾರಿಯ ಗೆಲುವೇನಿದೆ ಇದು ಸುಲಭ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಆದ ಬಳಿಕ ಇದು ಪ್ಲಸ್ ಪಾಯಿಂಟ್ ಆಗಿದೆ ಬಿಜೆಪಿಗೆ. ಹಾಗೆ ಹಿಂದುತ್ವ, ಪ್ರಧಾನಿ ಮೋದಿ ಅವರ ಅಲೆಯಿಂದ ಬಿಜೆಪಿಗೆ ಪ್ಲಸ್ ಆಗುತ್ತೆ. ಸಾಧ್ಯತೆಗಳು ಹೆಚ್ಚಿದೆ ಅವರ ಗೆಲುವಿಗೆ. ವಿಧಾನಸಭಾ ಚುನಾವಣೆಯನ್ನ ಮುಗಿಸಿದ್ದೀವಿ, ಪರ್ಯಾಯ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡಿ, ಬೇರೆ ಅಭ್ಯರ್ಥಿಗೆ ಟಿಕೆಟ್ ಕೊಡಿ, ನಮಗ್ ಬೇಡ ಅಂತಿದ್ದಾರಂತೆ ಕೈ ನಾಯಕರು. ಹಾಗಾದ್ರೆ ಆ ನಾಯಕರು ಯಾರ್ಯಾರು, ಯಾವ್ಯಾವ ಕ್ಷೇತ್ರದಿಂದ ಹಿಂದೇಟ್ ಹಾಕ್ತಿದ್ದಾರೆ, ಅಲ್ಲಿಯ ಅವರ ಗೆಲುವು ಎಷ್ಟು ಕಷ್ಟ ಸಾಧ್ಯ? ಹಾಗಿದ್ರೆ ಗ್ರೌಂಡ್ ರಿಪೋರ್ಟ್ ಏನ್ ಹೇಳ್ತಾ ಇದೆ, ಇನ್ಸೈಡ್ ಸುದ್ದಿ ಏನ್ ಹೇಳ್ತಾ ಇದೆ, ಎಲ್ಲವನ್ನ ಕೂಡ ನೀಡ್ತಾ ಹೋಗ್ತೀವಿ. ಹಾಗಿದ್ರೆ ಯಾರ್ಯಾರು ಹಿಂದೇಟ್ ಆಗ್ತಾ ಇರುವ ಅಭ್ಯರ್ಥಿಗಳು ಅನ್ನೋದನ್ನ ಸ್ಕ್ರೀನ್ ಮೇಲೆ ಅವರ ಭಾವಚಿತ್ರದ ಸಮೇತ ನೀವು ಗಮನಿಸ್ತಾ ಇದ್ದೀರಿ. ರಾಜಶೇಖರ್ ಪಾಟೀಲ್ ಅವರು ಬೀದರ್ನಿಂದ, ರಾಘವೇಂದ್ರ ಅಥವಾ ರಾಜಶೇಖರ್ ಹಿಟ್ನಾಳ್ ಅವರು ಕೊಪ್ಪಳದಿಂದ, ಆದ್ರೆ ಇಲ್ಲಿ ಪ್ರಕಾಶ್ ಹುಕ್ಕೇರಿ ಅವರು ಹುಕ್ಕೇರಿಯಿಂದ ಸ್ಪರ್ಧಿಸೋದಕ್ಕೆ ಹಿಂದೇಟ್ ಆಗ್ತಾ ಇದ್ದಾರೆ. ಎಚ್.ಸಿ. ಮಹದೇವಪ್ಪ ಸಚಿವರು ಚಾಮರಾಜನಗರದಿಂದ ಸ್ಪರ್ಧಿಸೋದಕ್ಕೆ ಹಿಂದೇಟ್ ಹಾಕಿದ್ದಾರೆ. ಕೃಷ್ಣ ಬೈರೇಗೌಡ ಅವರು ಬೆಂಗಳೂರು ಉತ್ತರದಿಂದ, ಅಂಜಲಿ ನಿಂಬಾಳ್ಕರ್ ಅವರು ಉತ್ತರ ಕನ್ನಡದಿಂದ, ಹಾಗೆ ಆನಂದ ನ್ಯಾಮಗೌಡ ಬಾಗಲಕೋಟೆಯಿಂದ. ಒಟ್ಟಾರೆ ಮೇಲ್ನೋಟಕ್ಕೆ ಅಂದ್ರೆ ಈ ಗೊತ್ತಾಗ್ತಾ ಇರುವಂತಹ ಪೈಕಿ ಈ ಇಷ್ಟು ಅಭ್ಯರ್ಥಿಗಳು ಸ್ಪರ್ಧಿಸೋದಕ್ಕೆ ಹಿಂದೇಟ್ ಆಗ್ತಿದ್ದಾರೆ. ಕೊಪ್ಪಳದಿಂದ ರಾಘವೇಂದ್ರ ಅಥವಾ ರಾಜಶೇಖರ್ ಹಿಟ್ನಾಳ್ ಆದ್ರೆ, ಬಳ್ಳಾರಿಯಿಂದ ಸಚಿವ ನಾಗೇಂದ್ರ ಅವರು, ಚಿಕ್ಕೋಡಿಯಿಂದ ಪ್ರಕಾಶ್ ಹುಕ್ಕೇರಿ, ಚಾಮರಾಜನಗರದಿಂದ ಎಚ್.ಸಿ. ಮಹದೇವಪ್ಪ ಅವರು, ಬೆಂಗಳೂರು ಉತ್ತರದಿಂದ ಸಚಿವ ಕೃಷ್ಣ ಬೈರೇಗೌಡ, ಉತ್ತರ ಕನ್ನಡದಿಂದ ಅಂಜಲಿ ನಿಂಬಾಳ್ಕರ್ ಅವರು, ಹಾಗೆ ಬಾಗಲಕೋಟೆಯಿಂದ ಆನಂದ್ ನ್ಯಾಮಗೌಡ. ಈ ಇಷ್ಟೂ ಜನ ಲೋಕಸಭಾ ಚುನಾವಣೆಗೆ ಸಂಸದರಾಗಿಯೇ ಸ್ಪರ್ಧಿಸೋದಕ್ಕೆ ಹಿಂದೇಟ್ ಆಗ್ತಿದ್ದಾರೆ. ಈ ಬಗ್ಗೆ ಇನ್ಸೈಡ್ ಡೀಟೇಲ್ಸ್ ಏನ್ ಹೇಳುತ್ತೆ ಅನ್ನೋದನ್ನ ನೀಡೋದಕ್ಕೆ ಅಂತ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತಿ, ಯಾವ ಕಾರಣಕ್ಕಾಗಿ ಇವರಿಗೆ ಇಷ್ಟೊಂದು ಭಯ ಕಾಡ್ತಾ ಇದೆ ಅಂತ, ಯಾವ ರೀತಿಯಾಗಿ ಒಂದು ಹಿಂದೇಟ್ ಆಗ್ತಿದ್ದಾರೆ, ಏನೆಲ್ಲ ರೀಸನ್ ಹೇಳ್ತಿದ್ದಾರೆ ಸಿಎಂ ಡಿಸಿಎಂ ಮುಂದೆ ಅಂತ? ಪ್ರತಿಭಾ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಕನಿಷ್ಠ 20 ಕ್ಷೇತ್ರಗಳನ್ನ ಗೆಲ್ಲಿಸಬೇಕು ಅನ್ನುವಂತ ಒಂದು ಟಾರ್ಗೆಟ್ ಅನ್ನ ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಕೊಟ್ಟಿದೆ. ಹೀಗಾಗಿ ಪ್ರಬಲ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಬೇಕು, ಆ ಮುಖೇನ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿರುವಂತಹ ಒಂದು ಟಾರ್ಗೆಟ್ ಅನ್ನ ನಾವು ರೀಚ್ ಆಗಬೇಕು ಅನ್ನುವಂತಹ ಒಂದು ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವರು ತಂತ್ರಗಾರಿಕೆಯನ್ನ ಎಣಿತಾ ಇರುವಂತದ್ದು. ಆದ್ರೆ ಕಳೆದ 3 ತಿಂಗಳ ಹಿಂದೆ ಇದ್ದಂತಹ ಲೆಕ್ಕಾಚಾರಕ್ಕೂ ರಾಜಕೀಯ ವಾತಾವರಣಕ್ಕೂ ಈಗ ಸೃಷ್ಟಿಯಾಗಿರುವಂತಹ ಹೊಸ ಅಲೆ ಮತ್ತೆ ರಾಜಕೀಯ ಲೆಕ್ಕಾಚಾರಗಳು ಬಹಳಷ್ಟು ವಿಭಿನ್ನವಾಗಿ ಇರುವಂತದ್ದು. ಹೀಗಾಗಿ 2023 ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದಂತಹ ಕೆಲವು ಪ್ರಭಾವಿ ನಾಯಕರುಗಳು ನಮಗೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಾವು ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿ ಆಗ್ತೀವಿ, ನಮಗೆ ಟಿಕೆಟ್ ಬೇಕು ಅನ್ನುವಂತಹ ಮಾತನ್ನ ಆಡಿದ್ರು, ಒತ್ತಾಯವನ್ನು ಕೂಡ ಮಾಡಿದ್ರು, ಲಾಬಿಯನ್ನು ಕೂಡ ಮಾಡಿದ್ರು. ಆದರೆ ಕಳೆದ 1-2 ತಿಂಗಳಿಂದ ಆ ಲೆಕ್ಕಾಚಾರಗಳು
ಫಲಿತಾಂಶಗಳು ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗಿದಾವೆ ಅನ್ನುವಂಥ ಒಂದು ಮಾಹಿತಿಯನ್ನ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರ ಬಳಿ ಹಂಚಿಕೊಂಡಿರುವಂಥದ್ದು. ಹೀಗಾಗಿ ಯಾರೆಲ್ಲ ಪ್ರಬಲ ಅಭ್ಯರ್ಥಿಗಳು ಆಗಬಹುದು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಹಾಕಿದ್ರು ಅಂಥವರೇ ಸ್ವತಃ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಮುಂದೆ ಈ ಬಾರಿ ಚುನಾವಣೆ ಎದುರಿಸೋದು ಅಷ್ಟೊಂದು ಸುಲಭ ಅಲ್ಲ. ಒಂದು ಕಡೆ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಆಗಿರ್ಬೋದು, ಮತ್ತೊಂದು ಕಡೆ ಮೋದಿ ಅವರ ವರ್ಚಸ್ಸು ಕಳೆದ 9.5 ವರ್ಷದಲ್ಲೂ ಕೂಡ ಅಂದ್ರೆ UPA ಅವಧಿಯನ್ನು ನಾವು ಕಂಪೇರ್ ಮಾಡಿದ್ದೆ ಆದ್ರೆ ಬದಲಾವಣೆ ಆಗುವಂಥ ಒಂದು ಸಂದರ್ಭದಲ್ಲಿ 2014ರಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ UPA ವಿರುದ್ಧ ಬಂದಿದ್ದಂತಹ ಬಹಳಷ್ಟು ಗಂಭೀರ ಆರೋಪಗಳು ಅವತ್ತು NDA ಸರ್ಕಾರ ನರೇಂದ್ರ ಮೋದಿ ಅವರ ನೇತೃತ್ವದ BJP ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಕಾರಣ ಆಯಿತು. ಆದರೆ 2014 ಆಗಿರ್ಬೋದು, 2019ರ ಚುನಾವಣೆ ಆದ ಬಳಿಕ ಮೋದಿ ಅವರ ದಶಕದ ಆಡಳಿತ ಆದ ಬಳಿಕವೂ ಕೂಡ ಅಂಥ ಒಂದು ವರ್ಚಸ್ಸು ಕಡಿಮೆ ಆಗುವಂತಹ ಯಾವುದೇ ಆರೋಪಗಳು ಕೂಡ ಕೇಳಿಬಂದಿಲ್ಲ. ಹೀಗಾಗಿ ಒಂದು ಕಡೆ ಮೋದಿ ಅವರ ವರ್ಚಸ್ಸು, ಮಗದೊಂದು ಕಡೆ ರಾಮ ಮಂದಿರ ವಿಚಾರ ದೇಶಾದ್ಯಂತ ಚರ್ಚೆ ಆಗುತ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಯಾವುದೇ ಕ್ಷೇತ್ರದಲ್ಲೂ ಕೂಡ ಚುನಾವಣೆ ಎದುರಿಸೋದು ಅಷ್ಟೊಂದು ಸುಲಭ ಅಲ್ಲ ಅನ್ನುವಂಥದ್ದು. ಆದರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಹೇಳ್ತಾ ಇರುವಂಥದ್ದು ನಮ್ಮ ರಾಜ್ಯಕ್ಕೂ ಬೇರೆ ರಾಜ್ಯಗಳಿಗೂ ಬಹಳಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ. ನಾವು ಕೊಟ್ಟಂತಹ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸಿದ್ವಿ. 5 ಗ್ಯಾರಂಟಿಗಳನ್ನು ಚಾಚು ತಪ್ಪದೆ ನಾವು ಪಾಲನೆ ಮಾಡಿದ್ವಿ, ಅವುಗಳನ್ನು ಜಾರಿ ಮಾಡುವಂಥ ಒಂದು ಕೆಲಸ ಮಾಡಿದ್ವಿ. ಇದನ್ನ ಹೆಚ್ಚು ನೀವು ಬೂತಲ್ಲಿ ಚರ್ಚೆ ಮಾಡಬೇಕು, ಅವುಗಳನ್ನು ಮತಗಳಾಗಿ ಕನ್ವರ್ಟ್ ಮಾಡಬೇಕು ಅನ್ನುವಂತಹ ಏನೇ ಮಾತು ಹೇಳಿದ್ರು ಕೂಡ ಒಂದು ಕಡೆ ಆನಂದ್ ನ್ಯಾಮಗೌಡರು ಆಗಿರ್ಬೋದು, ಅಂಜಲಿ ನಿಂಬಾಳ್ಕರ್ ಅವರಾಗಿರ್ಬೋದು, ಜೊತೆಗೆ ರಾಜಶೇಖರ್ ಇಟ್ನಾಳ್ ಆಗಿರ್ಬೋದು, ರಾಜಶೇಖರ್ ಪಾಟೀಲ್ ಆಗಿರ್ಬೋದು, ಸ್ವತಃ ಸಚಿವರುಗಳಾಗಿರುವಂತಹ ಮಹದೇವಪ್ಪ, ನಾಗೇಂದ್ರ ಸೇರಿದಂತೆ ಹಲವು ಹಿರಿಯ ಸಚಿವರು, ಈಶ್ವರ್ ಖಂಡ್ರೆ ಸೇರಿದಂತೆ ಹಲವು ಹಿರಿಯ ಸಚಿವರು ಕೂಡ ಇದೇ ವಿಚಾರವನ್ನ ಹೇಳ್ತಾ ಇದ್ದಾರೆ. ಒಂದು ಕಡೆ ನರೇಂದ್ರ ಮೋದಿ ಅವರ ವರ್ಚಸ್ಸು ಕಡಿಮೆ ಆಗದೆ ಇರುವಂತದ್ದು, ಮತ್ತೊಂದು ಕಡೆ ಹಿಂದುತ್ವದ ಜಪ ಮಾಡ್ತಾ ಇರುವಂತದ್ದು, ಮಗದೊಂದು ಕಡೆ ರಾಮ ಮಂದಿರ ವಿಚಾರ ಇಡೀ ದೇಶಾದ್ಯಂತ ಸದ್ದು ಮಾಡಿರೋದ್ರಿಂದ ಚುನಾವಣೆ ಎದುರಿಸೋದು ಅಷ್ಟೊಂದು ಸುಲಭ ಅಲ್ಲ. ಹೀಗಾಗಿ ಪರ್ಯಾಯ ಅಭ್ಯರ್ಥಿಯನ್ನ ನಾವೇ ಹುಡುಕೊಡ್ತೀವಿ ಅನ್ನುವಂತ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಈ ಬಾರಿ ಕೂಡ ಪ್ರಬಲ ಅಭ್ಯರ್ಥಿಗಳ ಒಂದು ಕೊರತೆ ಕಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಪ್ರತಿಭಾ, ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.